ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಹಣದ ಬಲ ಹಾಗೂ ರಾಜ್ಯ ಯಂತ್ರಾಂಗದ ಬಹಿರಂಗ ದುರುಪಯೋಗದ ಫಲಿತಾಂಶವಾಗಿದೆ ಎಂದು ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪರಾಜಿತ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಾರ್ಡ್ನಲ್ಲೂ ನೇರ ಹಸ್ತಕ್ಷೇಪ ನಡೆದದ್ದು ಅಧಿಕಾರದಲ್ಲಿರುವ ಮಂತ್ರಿಗಳು, ಶಾಸಕರು ಮತ್ತು ವಿವಿಧ ನಿಗಮಗಳ ಅಧ್ಯಕ್ಷರನ್ನು ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲು ಬಳಸಲಾಗಿದೆ ಎಂದು ಹೇಳಿದರು. ಮತದಾರರ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಸಂಘಟಿತವಾಗಿ ಹಣ ಹಂಚಿಕೆ ನಡೆದಿರುವ ಬಗ್ಗೆ ನೆಲಮಟ್ಟದ ವರದಿಗಳು ಸೂಚಿಸುತ್ತವೆ. ಇದು ಸ್ವಾತಂತ್ರ್ಯ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಆತ್ಮವನ್ನೇ ಹಾಳು ಮಾಡುವ ಗಂಭೀರ ವಿಚಾರವಾಗಿದೆ ಎಂದರು. ಸ್ಟ್ರಾಂಗ್ ರೂಮ್ನ 2 ಕೀಲಿಗಳು ನಾಪತ್ತೆಯಾಗಿರುವ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು, ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಎಆರ್ ತಾಹಿರ್, ಜಿಲ್ಲಾ ಉಪಾಧ್ಯಕ್ಷ ರಜಿ ರಿಯಾಜ್ ಅಹಮದ್, ಜಿಲ್ಲಾ ಸಮಿತಿ ಸದಸ್ಯ ಇಸ್ಮಾಯಿಲ್ ಜಬೀಉಲ್ಲಾ ಉಪಸ್ಥಿತರಿದ್ದರು. ಒಂದು ಸ್ವಾಭಿಮಾನದ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದೆ. ಈ ಸ್ವಾಭಿಮಾನದ ಚುನಾವಣೆಯನ್ನು ನಾನು ಏನು ಎದುರಿಸಿದ್ದೇನೆ, ನನ್ನ ಚೊಚ್ಚಲ ಚುನಾವಣೆ. ಈ ಚೊಚ್ಚಲ ಚುನಾವಣೆಯಲ್ಲಿ ನನಗೆ ಸುಮಾರು 18,975 ಸ್ವಾಭಿಮಾನಿ ಮತಗಳು ನನಗೇನು ಸಿಕ್ಕಿದೆ. ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನನ್ನು ಬೆಂಬಲಿಸಿರುವಂತಹ ಸ್ವಾಭಿಮಾನಿ ಮತದಾರರಿಗೆ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಸ್ವಾಭಿಮಾನ ಇವತ್ತು ಗೆದ್ದಿದೆ. ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮಾತ್ರ ಅಲ್ಲ, ನನಗಾಗಿ ಪ್ರಾರ್ಥನೆ ಮಾಡಿದ, ನನಗಾಗಿ ಕ್ರೌಡ್ ಫಂಡಿಂಗ್ನಲ್ಲಿ 9.5 ಲಕ್ಷ ರೂಪಾಯಿ ಹಣದ ಸಹಾಯವನ್ನು ಮಾಡಿದ ರಾಜ್ಯದ ಮತ್ತು ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಸ್ವಾಭಿಮಾನಿ ಜನರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎರಡನೇದಾಗಿ, ಈ ಚುನಾವಣೆಯಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಏನು ಕಂಡುಕೊಂಡಿದ್ದೇನೆ, ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಮತ್ತು ರಾಜ್ಯದ ಜನರಿಗೆ ತಿಳಿಯಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ, ಟ್ರೆಡಿಷ್ನಲ್ ಆಗಿ ಸಾಂಪ್ರದಾಯಿಕವಾಗಿ ಇದುವರೆಗೆ ಈ ತಳ ಸಮುದಾಯಗಳ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರ ಮತವನ್ನು ಏನು ಟೇಕನ್ ಫಾರ್ ಗ್ರಾಂಟೆಡ್ ಅಂಥೇಳಿ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಪಡ್ಕೊಳ್ತಾ ಬರ್ತಾ ಇದ್ವು, ಅದಕ್ಕೆ ಇವತ್ತು ಒಂದು ಇತಿಶ್ರೀಯನ್ನು ಈ ಚುನಾವಣೆ ಹಾಡಿದೆ, ಒಂದು ಫುಲ್ ಸ್ಟಾಪನ್ನು ಇಟ್ಟಿದೆ, ಒಂದು ಬ್ರೇಕ್ ಬಿದ್ದಿದೆ ಅಂಥೇಳಿ ನಾನು ಬಣ್ಣಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ, ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕುಟುಂಬದ ಸುಮಾರು 35 ವರ್ಷದ ಪಾರುಪತ್ಯ, ಒಂದೇ ಕುಟುಂಬದಿಂದ ಮಿನಿಸ್ಟರ್, ಪಾರ್ಲಿಮೆಂಟೇರಿಯನ್, MLA ಮತ್ತು ಎಲ್ಲ ಅಧಿಕಾರದ ಏನು ಇದನ್ನು ಸುಖ ಭೋಗಗಳನ್ನು ಅನುಭೋಗಿಸಿಕೊಂಡು ಬಂದಂತಹ ಚುನಾವಣೆಯಲ್ಲಿ, ಒಂದು ಉಪಚುನಾವಣೆಯಲ್ಲಿ ಈ ಬಾರಿ ಪ್ರತಿ ವಾರ್ಡಿಗೆ ಓರ್ವ ಮಿನಿಸ್ಟರನ್ನು ಇನ್ಚಾರ್ಜ್ ಮಾಡಿಕೊಂಡು, ಮಿನಿಸ್ಟ್ರುಗಳು ಖಾಲಿಯಾದಾಗ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ಕರೆಸ್ಕೊಂಡು ಒಂದೊಂದು ಬೂತ್ ಲೆವೆಲ್ಗೂ ಕೂಡ ಇನ್ಚಾರ್ಜನ್ನು ಕೊಟ್ಟು ಹಣಬಲ ಮತ್ತು ಅಧಿಕಾರದ ಬಲ, ಅಧಿಕಾರವನ್ನು ದುರ್ಬಳಕೆ ಕೂಡ ಮಾಡಿಕೊಂಡು ಈ ಚುನಾವಣೆಯನ್ನು ಏನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಇದು ನಿಜವಾದ ಗೆಲುವಲ್ಲ ಎಂಬುದಕ್ಕೆ ಈ ಚುನಾವಣಾ ಫಲಿತಾಂಶದ ವಿನ್ನಿಂಗ್ ಮಾರ್ಜಿನನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಇದಕ್ಕಿಂತ ಮುಂಚೆ ಗೆದ್ದು ಬರ್ತಾ ಇದ್ದಂಥ ಮಾರ್ಜಿನ್ ಮತ್ತು ಈ ಉಪಚುನಾವಣೆಯಲ್ಲಿ ಇವರು ಪಡ್ಕೊಂಡಿರುವಂಥ ಮಾರ್ಜಿನನ್ನು ಅವಲೋಕನ ಮಾಡಿದರೆ, ಒಂದು ಪೊಲಿಟಿಕಲ್ ಅನಾಲಿಸಿಸ್ಟ್ ಆಗಿ, ಒಂದು ಪೊಲಿಟಿಕಲ್ ಸೈಂಟಿಸ್ಟ್ ಆಗಿ ಹಲವಾರು ಜನರು ತಮ್ಮ ಅಭಿಪ್ರಾಯಗಳನ್ನು ಈಗಾಗಲೇ ಮಾಧ್ಯಮಗಳ ಮುಖಾಂತರ, ಆರ್ಟಿಕಲ್ಗಳ ಮುಖಾಂತರ, ಯೂಟ್ಯೂಬ್ಗಳ ಮುಖಾಂತರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟ ನಿರ್ದೇಶನ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಒಂದು ಬದಲಾವಣೆಯನ್ನು ಬಯಸಿದ್ರು ಎಂಬುದು ಸ್ಪಷ್ಟವಾದ ಸಂದೇಶ ರವಾನೆಯಾಗಿದೆ. ಮೂರನೇ ವಿಚಾರ, ಈ ಚುನಾವಣೆಯಲ್ಲಿ ನಾನು ಕಂಡುಕೊಂಡಂತಹ ವಿಚಾರಗಳಲ್ಲಿ ಪ್ರಮುಖವಾದ ವಿಚಾರ, ಇಲ್ಲಿರುವಂತಹ ಜಿಲ್ಲಾ ಆಡಳಿತದ ಕೆಲವು ಅಧಿಕಾರಿಗಳು ಆಡಳಿತ ಪಕ್ಷದ ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ, ನೂರಾರು ಎಕ್ಸಾಂಪಲ್ ಇವೆ. ಸಿಂಗಲ್ ಎಕ್ಸಾಂಪಲ್ ಏನಂದರೆ, ಚುನಾವಣೆಯ 48 ಅವರ್ಸ್ ಮುಂಚೆ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಹೊರತುಪಡಿಸಿ, ಆ ಕ್ಷೇತ್ರದ ಮತದಾರರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇರಲಿಕ್ಕೆ ನಮ್ಮ ಚುನಾವಣಾ ನೀತಿ ಸಮಿತಿಯಲ್ಲಿ ಅವಕಾಶ ಇಲ್ಲ. ಆದರೆ ಒಂದು ದಿನ ಮುಂಚೆ ಮತ್ತು ಸೇಮ್ ಡೇ ಚುನಾವಣೆ ನಡೆಯುವಂಥ ದಿನದಲ್ಲೂ ಕೂಡ SS ಮಲ್ಲಿಕಾರ್ಜುನ್ರವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಪ್ರತಿ ಬೂತಲ್ಲೂ ಕೂಡ ಅವರು ವಿಸಿಟ್ ಮಾಡ್ತಾಯಿದ್ರು. ಇದು ಕ್ಲಿಯರ್ ಆಗಿ, ಇದರ ಬಗ್ಗೆ ROಗೆ ಕಂಪ್ಲೇಂಟ್ ಮಾಡಿದರೂ ಕೂಡ RO ಏನು ಹೇಳ್ತಾರಂದರೆ, ಇಲ್ಲಿಯ SP ಏನು ಹೇಳ್ತಾರಂದರೆ, ಅವರ ಲೊಕೇಶನ್ ಕಳಿಸ್ಕೊಡಿ ಅಂಥೇಳಿ.
ಓರ್ವ ಜಿಲ್ಲಾ ಉಸ್ತುವಾರಿ ಮಂತ್ರಿಯೊಟ್ಟಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, ಅವರ GPS ಟ್ರ್ಯಾಕ್ ಆಗ್ತದೆ, ಇದನ್ನು ನಾವು ಕಳಿಸ್ಕೊಡ್ಬೇಕಾ SP ಗೆ ಎಂಬುದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾದರೆ IPS ಮಾಡಿರುವಂಥ IAS ಮಾಡಿರುವಂಥ ಜಿಲ್ಲಾಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ? ಇದೊಂದು ಸಂಶಯ, ನನ್ನ ಮಾತಲ್ಲ, ಜನಮಾನಸದಲ್ಲಿ ಚರ್ಚೆಯಲ್ಲಿದೆ. ಒಂದೇ ಎಕ್ಸಾಂಪಲ್ ನಾನು ಹೇಳಿದ್ದು. ಇನ್ನು ಫೈನಲ್ ಡೇ ಇಲ್ಲಿ ನಡೆದಿರುವಂಥ ಪ್ರಹಸನಗಳು. ಇವತ್ತು ಟೆಕ್ನಾಲಜಿ ಯುಗ. ಒಂದು ಉಪಗ್ರಹದ ಮುಖಾಂತರ ಭೂಮಿಯ ಯಾವುದೇ ಮೂಲೆಯಲ್ಲಿ ಒಂದು ಇರುವೆ ಹೋಗ್ತಾ ಇದ್ರೂ ಕೂಡ ವಿತಿನ್ ಎ ಫ್ರಿಕ್ಷನ್ ಅದರ ಫೋಟೋ ಕ್ಯಾಪ್ಚರ್ ಮಾಡಿ ಪಿಕ್ಚರನ್ನು ರವಾನೆ ಮಾಡುತ್ತೆ ಭೂಮಿಗೆ ಉಪಗ್ರಹ. 2 ಸ್ಟ್ರಾಂಗ್ ರೂಮಿನ ಕೀಗಳು ಕಾಣೆಯಾಗಿದೆ ಅಂತೇಳಿ, ಮೂರು ಸ್ಟ್ರಾಂಗ್ ರೂಮಿನ ಕೀಗಳು ಕಾಣೆಯಾಗಿದೆ ಅಂತೇಳಿ ಇವರು ಸಬೂಬು ಹೇಳ್ತಾರಲ್ಲ, ಇದು ಪ್ರಜಾಪ್ರಭುತ್ವದ ಅಣಕ. ಇದು ಒಂದು ಚುನಾವಣೆ ಮಾತ್ರ ಅಲ್ಲ, ಇದರಲ್ಲಿ ಬಹಳ ದೊಡ್ಡವಾದಂಥ ಅವ್ಯವಹಾರ, ಚುನಾವಣಾ ಅಕ್ರಮ ನಡೆದಿದೆ. ನಾನು ಕೇಳ್ತಾ ಇದ್ದೇನೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತ್ತು ನ್ಯಾಷನಲ್ ಎಲೆಕ್ಷನ್ ಕಮಿಷನ್, ಭಾರತೀಯ ಚುನಾವಣಾ ಆಯೋಗ ಈ ಬಗ್ಗೆ ಕೂಲಂಕುಷವಾದಂತಹ ಒಂದು ಸ್ವತಂತ್ರ ಏಜೆನ್ಸಿ ಮುಖಾಂತರ ತನಿಖೆ ನಡೆಸಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತದ ಏನು ಕುತಂತ್ರ ಮತ್ತು ಅವರ ಎಲ್ಲ ಅಧಿಕಾರದ ಬಲವನ್ನು ಉಪಯೋಗಿಸಿ ಇದನ್ನು ಮಾಡಿದ್ದಾರೆ. ಇದೊಂದು ದೊಡ್ಡ ವ್ಯವಹಾರ. ಒಂದು ವೇಳೆ ಕೀ ಕಳವಾಗಿದೆ ಅಂತ ಇಟ್ಕೊಳ್ಳುವ, ಏನು ಮಾಡಬೇಕಾಗಿತ್ತು ಇವರು? ಆ್ಯಸ್ ಪರ್ ಪ್ರೊಸೀಜರ್ ಕೌಂಟಿಂಗನ್ನು ಸ್ಟಾಪ್ ಮಾಡಬೇಕಾಗಿತ್ತು. ಆ ಕೀಯನ್ನು ಯಾರು ಕಳೆದಿದ್ದಾರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗಿತ್ತು. ನಂತರ ಪಬ್ಲಿಕ್ ನೋಟಿಫಿಕೇಷನ್ ಜಾರಿ ಮಾಡಬೇಕಾಗಿತ್ತು. ಎಲ್ಲ ಅಭ್ಯರ್ಥಿಗಳನ್ನು ಕರಿಬೇಕಾಗಿತ್ತು. ಅವರ ಸಮ್ಮುಖದಲ್ಲಿ ಏನು ಮಾಡಬೇಕಂತ ತೀರ್ಮಾನ ಮಾಡಬೇಕಾಗಿತ್ತು. ಆ್ಯಸ್ ಪರ್ ಡೆಮೋಕ್ರೆಟಿಕ್, ಆ್ಯಸ್ ಪರ್ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದು ಯಾವುದನ್ನು ಮಾಡ್ದಲೇ ಲಾಕನ್ನು ಹೊಡೆಯುವಂಥ ಅಧಿಕಾರ ಯಾರು ಕೊಟ್ಟರು ಇವರಿಗೆ? ಇದೊಂದು ಯಕ್ಷ ಪ್ರಶ್ನೆ. ಓಕೆ, ಲಾಕ್ ಹೊಡೆದ್ರು, ಓಪನ್ ಆಯಿತು. ವಿಶೇಷವಾಗಿ ಭಾಷಾನಗರ್ ಮತ್ತು ಆಜಾದ್ ನಗರ್ ಅಲ್ಲಿರುವಂತಹ 2-3 EVMಗಳು ಅದು ಟೆಕ್ನಿಕಲ್ ಇಶ್ಯೂ ಅಂಥೇಳಿ ಪೆಂಡಿಂಗ್ ಬಿಫೋರ್ RO ಅಂತ ಇಡ್ತಾರೆ. ನಾನಲ್ಲಿದ್ದೆ, ಖುದ್ದು ನಾನು ಇದ್ದೆ. ನಾನು ROಗೆ ಕೇಳ್ತೇನೆ, ಇದು ಏನು ಈ 280 ಬೂತಲ್ಲಿ ಈ 3-4 ಬೂತನ್ನೇ ಯಾಕೆ ಟೆಕ್ನಿಕಲ್ ಎರರ್ ಆಗಿದೆ, ಬಾಕಿ ಎಲ್ಲೂ ಯಾಕಾಗಲಿಲ್ಲ ಅಂತ ಕೇಳಿದೆ. ಅದು ನಮಗೆ ಗೊತ್ತಿಲ್ಲ. ಆ್ಯಸ್ ಪರ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಎಲ್ಲ ರಿಸಲ್ಟ್ ಡಿಕ್ಲೇರ್ ಆದಮೇಲೆ, ಅಂದರೆ ಎಲ್ಲ EVMಗಳ ಕೌಂಟಿಂಗ್ ಆದಮೇಲೆ ಲಾಸ್ಟಿಗೆ ನಾವು ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದನೇದು ಬೀಗ ಹೊಡೆದಿರುವಂಥದ್ದು, ಎರಡನೇದು ಇದೇ 3 EVM ಯಾಕೆ ಪೆಂಡಿಂಗ್ ಇಟ್ಟರು, ಅದು VVPAT ಕೌಂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಬೀಗ ಯಾರ ಮನೆಯಲ್ಲಿದೆ? ಆ ಬೀಗ ಯಾರ ಜೇಬಿನಲ್ಲಿದೆ? ಆ ಬೀಗವನ್ನು ಯಾರು ಕಳವು ಮಾಡಿದ್ದು? ಒಂದು ವೇಳೆ ಕಳವಾಗುತ್ತಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರ ಕಸ್ಟಡಿಯನ್ನು ಈ ಸ್ಟ್ರಾಂಗ್ ರೂಮಿನ ಕಸ್ಟೋಡಿಯನ್ ಜಿಲ್ಲಾಧಿಕಾರಿ. ಈ ಜಿಲ್ಲಾಧಿಕಾರಿಯಿಂದ ಇಷ್ಟು ದೊಡ್ಡ ಮಿಸ್ಟೇಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕ್ಲಿಯರ್ ಆಗಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ನಾನು ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟೆ. ನನಗಾಗ 17,000 ಮತಗಳು ಬಂದಿತ್ತು 16th ರೌಂಡ್ ಕಂಪ್ಲೀಟ್ ಆದ ತಕ್ಷಣ. ನಾನು ಈ 3 ಈಗಲೇ ಓಪನ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಬೇಕಾದ್ರೆ EO ಹೇಳ್ತಾರೆ, RO ಪ್ರಾರಂಭ ದಿನದಿಂದಲೂ ಕೂಡ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ. ಒಂದೇ ಎಕ್ಸಾಂಪಲ್ ಹೇಳ್ತೇನೆ, ನನ್ನ ಹತ್ರ 100 ಎಕ್ಸಾಂಪಲ್ಸ್ ಇದೆ. ಆದರೂ ಈ ಅನುಭವವನ್ನು ನಿಮ್ಮ ಪತ್ರಕರ್ತರ ಮುಂದೆ ಹಂಚಿಕೊಳ್ಳುವುದು ನನ್ನ ಕರ್ತವ್ಯ. ನಾನೊಬ್ಬ ಡೆಮೋಕ್ರೆಟಿಕಲ್ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಾಭಿಮಾನಿ ಚುನಾವಣೆಯಲ್ಲಿದ್ದಾಗ ಈ ವಿಚಾರಗಳು ನಿಮಗೆ ಗೊತ್ತು ಮಾಡಿದರೆ ನೀವು ಮುಂದೆ ಇದಕ್ಕೆ ಜಾಗೃತಿ ವಹಿಸ್ತೀರಾ. RO ಚೇಂಬರಲ್ಲಿ ಆಲ್ ಪಾರ್ಟಿ ಕ್ಯಾಂಡಿಡೇಟ್ನ ಮೀಟಿಂಗ್ ಕರೀತಾರೆ. ಯಾವುದೋ ಒಂದು ವಿಚಾರಕ್ಕೆ ಚರ್ಚೆ ನಡೀತಾ ಇರ್ತದೆ. ಯಾರೋ ಒಬ್ಬ ನನ್ನ ಸಹೋದರ, ಅವನು ಕೂಡ ಒಂದು ಅಪೋನೆಂಟ್, ನನ್ನ ಪೊಲಿಟಿಕಲ್ ಅಪೋನೆಂಟ್, ಅವ್ರು ಏನೋ ಒಂದು ವಿಚಾರ ಕೇಳ್ತಾರೆ ROಗೆ, ಏಕವಚನದಲ್ಲಿ ಮಾತಾಡ್ತಾರೆ RO.